ಬ್ಯಾಗ್ ಹುಷಾರು, ಅದರಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಬ್ಯಾಂಕ್ ಅಲ್ಲಿ ಕ್ಯಾಶ್ ಡ್ರಾ ಮಾಡ್ಬೇಕಾದ್ರೆ ಕ್ಯಾಶಿಯರ್ ಗೊತ್ತಾಯ್ತಲ್ಲಪ್ಪ. ಕ್ಯಾಶಿಯರ್ ಗೊತ್ತಾದ್ರೆ ಪರವಾಗಿಲ್ಲ, ಆದ್ರೆ ರಸ್ತೆಲಿ ಇರೋ ಜನಕ್ಕೆ ಈ ಬ್ಯಾಗ್ ಅಲ್ಲಿ 1 ಲಕ್ಷ ರೂಪಾಯಿ ಇರೋದು ಗೊತ್ತಾಗ್ಬಾರ್ದು. ನಮಸ್ಕಾರ ಸರ್. ನಮಸ್ಕಾರ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ವಿಠ್ಠಲ್ ಮೂರ್ತಿ MA. ತಾವು MA ಓದಿದ್ದೀರಾ? MA ಅಂದ್ರೆ ಡಿಗ್ರಿ ಅಲ್ಲ ಸಾರ್, ಮನೆ ಹೇಳಿ ಅಂತ. ಅಮ್ಮ ತಮಗೂ ನಮಸ್ಕಾರ. ನಮಸ್ಕಾರ. ಬ್ಯಾಗ್ನ ಕೆಳಗಡೆ ಇಟ್ಟು ನೀಟ ನಮಸ್ಕಾರ ಮಾಡಬಾರ್ದಾ? ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನೇನಾದ್ರೂ ಕೆಳಗಡೆ ಇಟ್ರೆ ಲಕ್ಷ್ಮಿ ಭೂಮಿಲಿ ಹಂಗೆ ಹೊರಟೋಗ್ತಾಳೆ. ನೀವೇನ್ ಎದುರ್ಕೋಬೇಡಿ. ಆ ತರ ಕೆಳಗಡೆ ಹೋಗ್ಬಿಟ್ರೆ ಡೈ ಹೊಡೆದು ಕ್ಯಾಚ್ ಹಿಡಿದು ತಗೊಂಬಂದ್ ನಿಮ್ ಕೈಗೆ ವಾಪಸ್ ಕೊಟ್ಬಿಡ್ತೀನಿ. ಏನಪ್ಪ? ಪರವಾಗಿಲ್ಲ, 1 ನಿಮಿಷ ಕೆಳಗಡೆ ಇಟ್ಟು ನಮಸ್ಕಾರ ಮಾಡೋದು. ಸೆಕ್ಯೂರಿಟಿಗಿಂತ ನಾವು ಇಲ್ಲೇ ಇದ್ದೀವಿ ಅಲ್ವೇನಪ್ಪ? ನಮಸ್ಕಾರ ಭಾರತ್, ಮತ್ತೆ ಬರ್ತೀನಿ. ಸರಿ ಸರ್. ಅಯ್ಯೋ ಏನಾಯ್ತು ಸರ್? ಬ್ಯಾಂಕಿಂದ 1 ಲಕ್ಷ ರೂಪಾಯಿ ವಿಡ್ರಾ ಮಾಡ್ಕೊಂಡ್ ಬರ್ತಿದ್ರೆ ಕಿತ್ಕೊಂಡ್ ಬೋರ್ಡ್ ಬಂದ್ಬಿಟ್ಟ ಸರ್. ಅದಕ್ಕೆ ಸರಿಯ ವಂಚಿದ್ದೀವಿ. ಇಂಥವನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಸ್ಟೇಷನ್ಗೆ 14 ವರ್ಷ ಒಳಗೆ ಹಾಕ್ಸ್ಬಿಡ್ತೀನಿ. ನಮ್ಮ ಎದುರುಗಡೆ ಹೊಡಿಬೇಡಿ, ನಮ್ಗೆ ಒಂಥರ ಆಗುತ್ತೆ. ಕಳೆದು ಹಿಡ್ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಕೊಡೋ ದುಡ್ಡು, ಕೊಡೋ ದುಡ್ಡು. ಸದ್ಯಕ್ಕೆ ದುಡ್ಡು ನನ್ನ ಹತ್ರನೇ ಇರಲಿ. ಸಂಜೆ 5 ಗಂಟೆಗೆ ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಇವನ್ ಮೇಲೆ ಒಂದು FIR ಹಾಕಿ ನಿಮ್ಗೆ ಈ ದುಡ್ಡು ವಾಪಸ್ ಕೊಡ್ತೀನಿ. ಜೊತೆಗೆ ನಿಮ್ಗೊಂದು ಬಹುಮಾನ ಕೊಡ್ತೀನಿ ರೀ. ಸಂಜೆ 5 ಗಂಟೆ ಕರೆಕ್ಟ್ ಆಗಿ ಇರ್ಬೇಕು. ಆಮೇಲೆ ನಾನು ರೌಂಡ್ ಹೋಗ್ಬಿಡ್ತೀನಿ. 4 ಮುಖ ಗೆಲ್ಲಿಸ್ತೀವಿ ಸರ್. ಇವತ್ತು ಎಂತ ಕೆಲಸ ಆಗೋಯ್ತು ಗೊತ್ತಾ? ನನ್ನ 1 ಲಕ್ಷ ಬಂತ. ಅದನ್ನೇ ಹೇಳ್ತೀನಿ. ಒಂದು ನಿಮಿಷ ಇಲ್ಲ ಅಣ್ಣಯ್ಯ. ನಾವ್ 1 ಲಕ್ಷ ರೂಪಾಯಿ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಒಬ್ಬ ಕಳ್ಳ ಅದನ್ನ ಕಿತ್ಕೊಂಡು ಓಡ್ ಹೊಟ್ಟದ. ಪ್ರತಾಪ್ ಅನ್ನೋರು ಬಂದ್ರು. ಇಂಥ ಕಳ್ಳನ ಹಿಡ್ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೀರಾ. ಈ 1 ಲಕ್ಷನ ಈ ಕಳ್ಳನ ಪೊಲೀಸ್ ಸ್ಟೇಷನ್ ತಗೊಂಡ್ ಹೋಗ್ತಾ ಇದೀನಿ. ಸರಿಯಾಗಿ 5 ಗಂಟೆಗೆ ಬಂದು ನಿಮ್ಮ 1 ಲಕ್ಷ ರೂಪಾಯಿನ ಜೊತೆಗೆ ಬಹುಮಾನ ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಜಡ್ಜಸ್ಗೆ TV 10 ನಮ್ಮನ್ನ ಇಂಟರ್ವ್ಯೂ ಕೂಡ ಮಾಡ್ತಾರಂತೆ. ಅದು ಯಾರು ಇನ್ಸ್ಪೆಕ್ಟರ್ ಯಾರು? ಪ್ರತಾಪ್ ಅಂತ ಕಣ. ಯಾವ ಸ್ಟೇಷನ್ ಅಂತ? ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್. ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್ ಅಂತಪ್ಪ. ಅದು ಏನಿಲ್ಲ, ದುಡ್ಡನ್ನ ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದೆ. ಇವ್ರು ತಗೊಂಡು ಹೋಗುವಾಗ ಯಾವನ ಕಳ್ಳ ಬಂದು ಕದ್ದಿದ್ದಾನೆ. ಪ್ರತಾಪನ್ನವ್ರು ಹಿಡಿದಿದ್ದಾರೆ. ಅದೇನೋ ದುಡ್ಡನ್ನು ಮತ್ತೆ ಕಳ್ಳನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಂತೆ. 5 ಗಂಟೆಗೆ ಕೊಡ್ತಾರಂತೆ. ಅದು ಎಲ್ಲಿ ಬರುತ್ತೆ, ಯಾರು ಎತ್ತ ಅಂತ ಸ್ವಲ್ಪ ವಿಚಾರಿಸ್ಬಿಟ್ಟು ಹೇಳ. ಏನೇನವ ಅಂತಹ ಒಂದು ಸ್ಥಳನಾಮವನ್ನು ಹೊಂದಿರತಕ್ಕಂತ ಪೊಲೀಸ್ ಸ್ಟೇಷನ್ ಇಡೀ ಬೆಂಗಳೂರು ಫಿರ್ಕಾದಲ್ಲೇ ಇಲ್ವಂತಪ್ಪ. ಅಂದ್ರೆ ನಾವು ಮೋಸ ಹೋಗ್ಬಿಟ್ವಾ? 6 ಗಂಟೆ ಸಮಯ ತಗೊಳ್ಳಿ. ಆ ನನ್ನ 1 ಲಕ್ಷ ನನಗೆ ಬಂದು ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖವನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕಾಗುತ್ತೆ. ಆ ಇನ್ಸ್ಪೆಕ್ಟರ್ ವೇಷದಲ್ಲಿರೋ ಕಳ್ಳ ಪ್ರತಾಪ್, ಅವನ ಬಗ್ಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಗೊತ್ತು ಹೇಳಿ. ಮೊದ್ಲು ಎಳ್ನೀರ್ ಕುಡೀರಿ, ಆಮೇಲೆ ಹೇಳ್ತೀನಿ. ಇಲ್ಲಾಂದ್ರೆ ಎಳ್ನೀರು ಬಿಸಿನೀರ್ ಆಗ್ಬಿಡುತ್ತೆ. ಎಳ್ನೀರ್ ಕುಡ್ದಿದ್ದಾಯ್ತಲ್ಲ, ಈಗ ಕಳ್ಳನ್ ಬಗ್ಗೆ ಇನ್ಫಾರ್ಮೇಶನ್ ಹೇಳ. ಅಯ್ಯೋ ಸರ್, ನಿಮ್ಗೆ ಯಾಕೆ ಸರ್ ತೊಂದ್ರೆ? ನೀವೇನು ತಲೆ ಕೆಡ್ಸ್ಕೊಬೇಡಿ. ಒಂದ್ ಕೆಲ್ಸ ಮಾಡಿ, ಮುಂದಿನ ವಾರ ಕರೆಕ್ಟ್ ಆಗಿ ಇದೇ ಟೈಮ್ಗೆ ಇಲ್ಲಿ ಬಂದ್ಬಿಡಿ. ನಾನೇ ಅವ್ನ ಹೇಳ್ಕೊಂಬಂದು ನಿಮ್ಗೆ ಒಪ್ಪಿಸ್ತೇನೆ. ನಿಮ್ಮಿಂದ ನಮ್ ಕೆಲಸ ಎಷ್ಟು ಸರಾಗವಾಗೋಯ್ತು. ಅಯ್ಯೋ, ಎಳ್ನೀರ್ ಕೊಡ್ತಿದ್ದೀರಾ, ಅಷ್ಟು ಮಾಡದೇ ಇದ್ರೆ ಆಗತ್ತಾ? ಸರಿ ಸರ್, ನಾನಿನ್ ಬರ್ತೀನಿ. ಬಾಯ್ ಬಾಯ್. ಬನ್ನಿ. ನೋಡ್ಪದ್ದು, ನಾವ್ ಯಾರನ್ನ ಹುಡುಕ್ತಿದೀವೋ ಅವ್ರನ್ನ ಅಮ್ಮನೆಗೆ ಬಂದು ತಗಲಾಕೊಂಡಿದಾರಲ್ಲೋ. ಪಾಂಡ್ರಂಗ ನಮ್ನ ಮನೇಲೆ ಬಿಟ್ಟು ಹೋಗಿ ಒಳ್ಳೆ ಕೆಲಸ ಮಾಡ್ದ. ನಮ್ಮನ್ನೇ ಯಾಮಾರಿಸ್ತೀರಾ? ಈ ಸಲ ನಾವ್ ಯಾಮಾರೋದಿಲ್ಲ. ವಿಟ್ಲ ಖಮ. ಲೇ ಹುಡುಗರ, ಹೊರಡುವ ಮುಂದೆ ನಾನೇ ಬಾಗ್ಲಿಗೆ ಇಷ್ಟು ದಪ್ಪ ಬೀಗ ಜಡ್ದ್ಬಿಟ್ಟು ಹೋಗಿದ್ದೆ. ಅಲ್ಲೋ, ನಾವ್ ಯಾವ ಕಳ್ಳರನ್ನ ಹುಡುಕ್ತಿದ್ವೋ ಆ ಕಳ್ಳರು ನಮ್ಮ ಮನೆ ಬೀಗ ಹೊಡೆದು ಕಳ್ತನ ಮಾಡಕ್ ಬಂದಿದ್ರು. ನಾವು ಬಿಡ್ತೀವ, ಅವ್ರನ್ನ ಹಿಡಿದು ತದಗಿ ತಮಟ ಬಾರಿಸ್ಬಿಟ್ವಿ. ಕದ್ದಿರೋ ಮಾಲ್ ಎಲ್ಲಿ ಅಂತ ಕೇಳಿದ್ವಿ. ನಮ್ಮ ಅಡ್ಡಾದಲ್ಲಿ ಇಟ್ಟಿದೀವಿ, ಬನ್ನಿ ನಮ್ ಜೊತೆ ಕೊಡ್ತೀವಿ ಅಂದ್ರು. ನಾವು ನಿಮ್ ಜೊತೆ ಬಂದ್ರೆ ನಮ್ಮನ್ನ ಯಾಮಾರಿಸ್ಬಿಡ್ತೀರಾ? ಪ್ರತಿ ಸಲ ಯಾಮಾರ್ದಂಗೆ ನಾವ್ ಈ ಸಲ ಯಾಮಾರೋದಿಲ್ಲ. ನಾವಿಬ್ರು ಇಲ್ಲೇ ಇರ್ತೀವಿ, ನೀವೇ ಹೋಗಿ ತಗೊಂಡ್ಬನ್ನಿ ಅಂತ ಕಳ್ಸಿದೀವಿ.